ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ಸೊ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ. ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಡಿಫ್ರೆನ್ಸಸ್ ಬಿಟ್ವೀನ್ CIs ಅಂದರೆ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್. ಸೊ ಯಾವ ಇಯರ್ ಆದರೂ ಕೊಟ್ಟಿರಲಿ, ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, ಬರೀ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ಒಂದು ಫಾರ್ಮುಲಾ, ಥರ್ಡ್ ಇಯರ್ ಫೋರ್ತ್ ಇಯರ್ಗೆ ಒಂದು ಫಾರ್ಮುಲಾ. ಸೊ ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಹೇಳ್ಕೊಡ್ತಾರೆ ಮೆಥಡ್ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಇವನ್ ಸೆಕೆಂಡ್ ಇಯರಿಂದ ಫೋರ್ತ್ ಇಯರ್ ಡಿಫ್ರೆನ್ಸು ಕಂಡುಹಿಡಿಯಬಹುದು, ಮತ್ತು ಥರ್ಡ್ ಇಯರ್ ಫೋರ್ತ್ ಇಯರ್, ಥರ್ಡ್ ಇಯರ್ ಫಿಫ್ತ್ ಇಯರ್, ಯಾವ ಇಯರಿಂದ ಯಾವ ಇಯರ್ ಡಿಫ್ರೆನ್ಸ್ ಬೇಕಾದರೂ ಕಂಡುಹಿಡಿಯಬಹುದು. ಸೊ ಒಂದು ಕಾಮನ್ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಮೆಥಡ್ನ ಹೇಳ್ಕೊಡೋಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡಿದ್ದೆ, ಕಾಂಪೌಂಡ್ ಇಂಟ್ರೆಸ್ಟ್ನ ಹೇಗೆ ಕೋಡ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಯಾರೋ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದರೆ ಆ ವಿಡಿಯೋನ ಫಸ್ಟ್ ವಾಚ್ ಮಾಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೆಥಡ್ ಕೂಡ ಕೋಡಿಗೆ ರಿಲೇಟೆಡ್ ಆಗಿರೋದು. ಸೊ ಆ ಕೋಡ್ನ ಹೇಗೆ ಬರ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಆ ವಿಡಿಯೋನ ನೋಡಿಬಿಟ್ಟು ನೆಕ್ಸ್ಟ್ ಈ ವಿಡಿಯೋನ ನೋಡಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಕೋಡ್ನ ಬರ್ಕೊಳ್ಳೋದು ಹೇಳಿದ್ದೆ ಹೇಗೆ. ಸೊ ಫಸ್ಟ್ ಇಯರಿಗೆ ಏನು ಬರುತ್ತೆ, 1 ಬರುತ್ತೆ. ಸೆಕೆಂಡ್ ಇಯರಿಗೆ 2 ಬರುತ್ತೆ, ಕೋಡು 2 1 ಬರುತ್ತೆ. ಥರ್ಡ್ ಇಯರಿಗೆ ಏನು ಬರುತ್ತೆ, ಕೋಡು 3 3 1. ಇನ್ನು ಹೇಗೆ ಬರ್ಕೊಳ್ಳೋದು ಅಂತ ಹೇಳಿದ್ದೆ. ಸೊ ಥರ್ಡ್ ಇಯರ್ಗೆ ಫಸ್ಟ್ ನಂಬರ್ 3 ಬರುತ್ತೆ. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡಿದ್ರೆ 3 ಬರುತ್ತೆ. ಲಾಸ್ಟ್ ನಂಬರ್ 1 1 ಹಾಗೆ ಹೇಳಿ. ನೆಕ್ಸ್ಟ್ ಫೋರ್ತ್ ಇಯರ್ಗೆ ಯಾವ ಥರ ಬರೆಯೋದು, ಇಲ್ಲಿ ಫಸ್ಟ್ 4 ಬರುತ್ತೆ. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡಿ 6 ಬರುತ್ತೆ. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡಿ 4 ಬರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ 1 ಏನಿರುತ್ತೆ ಹಾಗೆ ಬರೀರಿ. ಫಿಫ್ತ್ ಇಯರ್ಗೂ ಕೂಡ ಅದೇ ಥರ, ಫಸ್ಟ್ 5, ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡಿದರೆ 10, ಇವೆರಡು ಆ್ಯಡ್ ಮಾಡಿದರೆ 10, ಇವೆರಡು ಆ್ಯಡ್ ಮಾಡಿದರೆ 5, ಲಾಸ್ಟಿಗೆ 1. ನೆಕ್ಸ್ಟ್ ಸಿಕ್ಸ್ತ್ ಇಯರ್ಗೂ ಕೂಡ ಅದೇ ಥರ ಫೈಂಡ್ ಔಟ್ ಮಾಡ್ಬೋದು. ಫಸ್ಟು 6 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 5 + 10 15, 10 + 10 20, ಅಗೇನ್ 10 + 5 15, 5 + 1 6, ಲಾಸ್ಟಿಗೆ 1. ಇದೇ ಥರ ನೀವು 7 8 ಯಾವ ಇಯರಿಗೆ ಬೇಕಾದರೂ ಕೂಡ ಕೋಡ್ನ ಬರ್ಕೋಬೋದು. ಸೊ ಈ ಕೋಡ್ ಗೊತ್ತಿದ್ರೆ ನಾವು ಈಸಿಯಾಗಿ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂದರೆ, ನಾನೊಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ, ಓಕೆನಾ. ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ಪ್ರಿನ್ಸಿಪಲ್ 40960 ಅಂದರೆ 40,960. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಯಾವ್ಯಾವ ಇಯರಿಗೆ ಕಂಡುಹಿಡಿಬೇಕಂತ ಕೇಳ್ತಿದ್ದಾನೆ, ಸೆಕೆಂಡ್ ಮತ್ತು ಥರ್ಡ್ ಇಯರಿಗೆ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾ ಇದ್ದಾನೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, 12.5%. ಸೊ ರೇಟ್ ಆಫ್ ಇಂಟ್ರೆಸ್ಟು 12.5 ಕೊಟ್ಟಿದ್ದಾನೆ. ಡಿಫ್ರೆನ್ಸ್ ಕಂಡುಹಿಡಿಬೇಕಾಗಿದ್ದು ಸೆಕೆಂಡ್ ಮತ್ತು ಥರ್ಡ್ ಇಯರಿಗೆ. ಸೊ ಪ್ರಿನ್ಸಿಪಲ್ಲು 40,960 ಕೊಟ್ಟಿದ್ದಾನೆ. ಸೊ ಇವಾಗ ನೋಡಿ ಕೋಡ್ನ ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಸೆಕೆಂಡ್ ಇಯರಿಗೆ ಕೋಡ್ ನಾನು 2 1 ಅಂತ ಬರ್ಸಿದ್ದೀನಿ ಅಂತ ಹೇಳಿದರೆ, ಸೊ ಈ ಸೆಕೆಂಡ್ ಇಯರಲ್ಲಿ ಏನಾಗಿರುತ್ತೆ, ಫಸ್ಟ್ ಇಯರ್ದು ಕೂಡ ಆ್ಯಡ್ ಆಗಿರುತ್ತೆ. ನಮಗೆ ಕೇಳ್ತಾ ಇರೋದೇನು, ಸೆಕೆಂಡ್ ಇಯರ್ದು ಮತ್ತು ಥರ್ಡ್ ಇಯರ್ದು ಮಾತ್ರ ಡಿಫ್ರೆನ್ಸ್. ಅಂದರೆ ಈ ಸೆಕೆಂಡ್ ಇಯರಲ್ಲಿ ಫಸ್ಟ್ ಇಯರ್ನ ಮೈನಸ್ ಮಾಡಬೇಕು. ಸೊ ಈ ಕೋಡ್ನ ಮೈನಸ್ ಮಾಡಿ ಏನು ಬರುತ್ತೆ, 2 ಅಲ್ಲಿ 1 ಮೈನಸ್ ಮಾಡಿ ಏನು ಬರುತ್ತೆ, 1, ಇಲ್ಲಿ 1, ಓಕೆನಾ. ಇಲ್ಲಿ ಏನಿಲ್ಲ ಅಂದರೆ 0 ಇರುತ್ತಲ್ವ, ಇಲ್ಲಿ 0 ಇರುತ್ತೆ. ಸೊ 1 - 1 1 - 0 0 ಬರುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಯಾವುದು, ಥರ್ಡ್ ಇಯರ್ ಬೇಕು. ಸೊ ಈ ಥರ್ಡ್ ಇಯರಲ್ಲಿ ಸೆಕೆಂಡ್ ಇಯರ್ ಅಪ್ ಟು ಸೆಕೆಂಡ್ ಇಯರ್ ಕೂಡ ಇರುತ್ತಲ್ವ. ಸೊ ಥರ್ಡ್ ಇಯರಲ್ಲಿ ಸೆಕೆಂಡ್ ಇಯರ್ನ ಮೈನಸ್ ಮಾಡಿ ಏನು ಬರುತ್ತೆ, ಕೋಡು 3 - 2 1 ಬರುತ್ತೆ. ನೆಕ್ಸ್ಟ್ 3 - 1 2 ಬರುತ್ತೆ. ಸೊ 1 - 0 1 ಬರುತ್ತೆ. ಸೊ ಇವಾಗ ನಮಗೇನು ಸಿಕ್ಕಿದೆ, ಸೆಕೆಂಡ್ ಇಯರ್ದು ಸಿಕ್ಕಿದೆ, ಥರ್ಡ್ ಇಯರ್ದು ಸಿಕ್ಕಿದೆ ಅಲ್ವಾ. ಸೊ ನಮಗೇನು ಕೇಳ್ತಾ ಇರೋದು, CI ಡಿಫ್ರೆನ್ಸ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್, ಡಿಫ್ರೆನ್ಸ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಅಲ್ವಾ. ಸೊ ಇವೆರಡು ಡಿಫ್ರೆನ್ಸ್ ಮಾಡಿ ಏನು ಬರುತ್ತೆ, 1 ಅಲ್ಲಿ 1 ಹೋದರೆ 0 ಬರುತ್ತೆ, 2 ಅಲ್ಲಿ 1 ಹೋದರೆ 1 ಬರುತ್ತೆ, ಇಲ್ಲಿ 1ಗೆ 1 ಇರುತ್ತೆ. ಇವಾಗ ಏನು ಮಾಡಿ, ಕೇಳಿರೋದು ಥರ್ಡ್ ಇಯರ್ ತನಕ, ಅಪ್ ಟು ಥರ್ಡ್ ಇಯರ್ ತನಕ ನೀವು ಇದನ್ನು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಅಂದರೆ 12.8 ಅಂದರೆ ಎಷ್ಟು, 12.5% ಅಂದರೆ 1/8 ಆಗುತ್ತೆ. ಸೊ ಈ 1/8 ಆಫ್ 40,960 ಏನಾಗುತ್ತೆ, 8 5s 40, 8 1s 8 2s. ಸೊ 5120 ಬರುತ್ತೆ. ನೆಕ್ಸ್ಟ್ ನೋಡಿ, ಇದ್ರದ್ದು 1/8 ಅಂದರೆ ಏನಾಗುತ್ತೆ, 5 6s 5 4s 640 ಆಗುತ್ತೆ. ನೆಕ್ಸ್ಟ್ ಇದ್ರದ್ದು 1/8 ಅಂದರೆ 8 8s ಹೋಗುತ್ತೆ. ಸೊ 80 ಬರುತ್ತೆ. ಸೊ ಇವಾಗ ಈ ಕೋಡ್ ಜೊತೆಗೆ ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ, 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ ಪ್ಲಸ್ 640 × 1 640 ಬರುತ್ತೆ. ಪ್ಲಸ್ 80 × 1 80 ಬರುತ್ತೆ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 720. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಏನಾಗುತ್ತೆ, 720 ಆಗುತ್ತೆ. ಸೊ ಇದು ಬರೀ ಕಾನ್ಸಿಕ್ಯೂಟಿವ್ ಇಯರ್ಸ್ ಅಂದರೆ ಸೆಕೆಂಡು ಥರ್ಡು ಫೋರ್ತು ಅಥವಾ ಫೋರ್ತ್ ಫಿಫ್ತ್ ಕೊಟ್ಟರೆ ಮಾತ್ರ ಅಲ್ಲ, ಸೆಕೆಂಡ್ ಮತ್ತು ಫೋರ್ತ್ ಕೊಟ್ಟರು ಕೂಡ ನಾವು ಮಾಡ್ಬೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಇನ್ ಕೇಸ್ ಇಲ್ಲಿ ಸೆಕೆಂಡ್ ಇಯರು ಮತ್ತು
4th ಇಯರ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ. ಸೊ ನಮಗೆ ಬೇಕಾಗಿರೋದೇನು ಫಸ್ಟು ಸೆಕೆಂಡ್ ಇಯರ್ದಲ್ವಾ, ಸೆಕೆಂಡ್ ಇಯರ್ಗೆ ಕಂಡುಹಿಡ್ಬೇಕಂದ್ರೆ ಏನು ಮಾಡ್ತೀರಾ 2 - 1, ಯಾಕೆಂದರೆ ನಮಗೆ ಸೆಕೆಂಡ್ ಇಯರ್ದಷ್ಟೇ ಬೇಕಾಗಿರೋದು. ಸೆಕೆಂಡ್ ಇಯರಲ್ಲಿ ಕೋಡಲ್ಲಿ 1 ಇಯರ್ದು ಆ್ಯಡ್ ಆಗಿರುತ್ತೆ. ಸೊ ಇದನ್ನು ಮೈನಸ್ ಮಾಡಬೇಕು. ಏನಾಗುತ್ತೆ 2 - 1 1 ಬರುತ್ತೆ. ನೆಕ್ಸ್ಟ್ 1 - 0 1 ಇರುತ್ತೆ. ನೆಕ್ಸ್ಟ್ 4th ಇಯರ್ದಲ್ವಾ, ಸೊ 4th ಇಯರ್ದಲ್ಲಿ ಇಲ್ಲಿದೆ, ಇದರಲ್ಲಿ 3 ಇಯರ್ನು ಮೈನಸ್ ಮಾಡಿ ಪ್ರೀವಿಯಸ್ ಇಯರ್ದು. ಸೊ 4 - 1 ಏನು ಬರುತ್ತೆ 1 ಬರುತ್ತೆ. 6 - 3 3 ಬರುತ್ತೆ. ನೆಕ್ಸ್ಟ್ 4 - 1 3 ಬರುತ್ತೆ. ನೆಕ್ಸ್ಟ್ 1 - 0 1 ಬರುತ್ತೆ. ಸೊ ಇವಾಗ ನಮಗೆ ಏನು ಸಿಕ್ಕಿದೆ, ಸೆಕೆಂಡ್ ಇಯರ್ ಸಿಕ್ಕಿದೆ, 3rd ಇಯರ್ದು ಸಿಕ್ಕಿದೆ, 4th ಇಯರ್ದು ಸಿಕ್ಕಿದೆ. ಸೊ ಇವೆರಡನ್ನು ಮೈನಸ್ ಮಾಡಿ. 1 - 1 0, 3 - 1 2, 3 1. ಸೊ ಇದು ನಿಮಗೆ ಡಿಫ್ರೆನ್ಸ್ ಕೋಡ್ ಸಿಕ್ತಲ್ವಾ, ಈ ಕೋಡ್ನ ಈ ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ವ್ಯಾಲ್ಯೂ ಹೇಗೆ ಕಂಡು ಹಿಡಿಯೋದು, 4th ಇಯರ್ ಅಲ್ವಾ, ಅಪ್ ಟು 4 ಟೈಮ್ 1/8 ಮಾಡ್ತಾ ಹೋಗಬೇಕು. ಸೊ 1/8 ಆಫ್ 40,960 ಏನಾಗುತ್ತೆ 525,120 ಬರುತ್ತೆ. ನೆಕ್ಸ್ಟ್ 1/8 ಆಫ್ 512 ಏನು ಬರುತ್ತೆ 640 ಬರುತ್ತೆ. ನೆಕ್ಸ್ಟ್ 1/8 ಆಫ್ 640 ಏನಾಗುತ್ತೆ 80 ಬರುತ್ತೆ. 1/8 ಆಫ್ 80 ಏನು ಬರುತ್ತೆ 10 ಬರುತ್ತೆ. ಸೊ ನಾವು ಮಲ್ಟಿಪ್ಲೈ ದೀಸ್ ಕೋಡ್ಸ್ ವಿತ್ ವ್ಯಾಲ್ಯೂಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 0 ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 1280, ಇದು 240, ಇದು 10. ಸೊ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಇದು 250 ಆಗುತ್ತೆ. 250 ಪ್ಲಸ್ 1280 ಮಾಡಬೇಕಾಗತ್ತೆ. ಏನು ಬರುತ್ತೆ ಆನ್ಸರ್ 1530 ಡಿಫ್ರೆನ್ಸ್. ಓಕೆನಾ. ಸೊ ಇದೇ ಥರ ನೀವು ಯಾವ್ದು ಇಯರ್ ಕೊಟ್ಟರು ಕೂಡ ಆರಾಮಾಗಿ ಕೋಡ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅನದರ್ ಒಂದು ಎಕ್ಸಾಂಪಲ್ ಕ್ವಶನ್ ನೋಡಿ. ಇದರಲ್ಲಿ ಏನು ಕೊಟ್ಟಿದ್ದಾನೆ, ಆಲ್ರೆಡಿ ಥರ್ಡ್ ಮತ್ತು 4th ಇಯರ್ದು ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಸೊ ಪ್ರಿನ್ಸಿಪಲ್ನ ಫೈಂಡ್ ಔಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ 10% ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ, ಈ 10% ಕೊಟ್ಟಿದ್ದಾಗ ನಾವೇನು ಮಾಡಬೇಕು ಹೇಳಿ, ಎಕ್ಸಾಂಪಲ್ ಆಗಿ 10 ಅಥವಾ 10,000 ಅಥವಾ 1000x ಪ್ರಿನ್ಸಿಪಾಲ್ ಅಂತ ಕನ್ಸಿಡರ್ ಮಾಡೋದು. ಓಕೆನಾ. ಸೊ ಅಗೇನ್ ಕೋಡ್ಸ್ನ ಯೂಸ್ ಮಾಡೋದು ಯಾವ ಥರ, ಸೊ ನಮಗೆ 3rd ಇಯರ್ ಬೇಕಂದರೆ 3rd ಇಯರಲ್ಲಿ ಸೆಕೆಂಡ್ ಇಯರ್ನ ಮೈನಸ್ ಮಾಡಬೇಕು. ಏನು ಮಾಡಬೇಕು 3 - 2 ಅಲ್ಲಿಗೆ 1 ಬರುತ್ತೆ. 3 - 1 2 ಬರುತ್ತೆ. 1 - 0 1 ಬರುತ್ತೆ. ಇದೇನಾಯಿತು 3rd ಇಯರ್ದಾಯಿತು. ನೆಕ್ಸ್ಟ್ 4th ಇಯರ್ದು ಬೇಕಂದ್ರೆ ಏನು ಮಾಡಬೇಕು 4 - 3. ಸೊ 4 - 3 ಏನಾಗುತ್ತೆ 1 ಬರುತ್ತೆ. ನೆಕ್ಸ್ಟ್ 6 - 3 3 ಬರುತ್ತೆ. 4 - 1 3 ಬರುತ್ತೆ. ನೆಕ್ಸ್ಟ್ 1 - 0 1 ಬರುತ್ತೆ. ಸೊ ಈ ಕೋಡ್ನ ಡಿಫ್ರೆನ್ಸ್ ಮಾಡಿ. ಇವಾಗ 1 - 1 ಏನು ಬರುತ್ತೆ 0, 3 - 2 1, 3 - 1 2 ಆ್ಯಂಡ್ 1 - 0 1. ಸೊ 1 to 1 ಕೋಡ್ ಬಂತು. ಇವಾಗ 4 ಇಯರ್ಸ್ ಇರೋದ್ರಿಂದ 4 ಟೈಮ್ ಏನು ಮಾಡಿ 10%ನ ಕಂಡುಹಿಡಿತಾ ಹೋಗಿ. ಅದರಲ್ಲಿ 1000x ಪ್ರಿನ್ಸಿಪಲಲ್ಲಿ. ಸೊ 1000x ಪ್ರಿನ್ಸಿಪಲಲ್ಲಿ 10% ಅಂದರೆ ಏನಾಗುತ್ತೆ 100x. ನೆಕ್ಸ್ಟ್ ಅಗೇನ್ ಈ 100x ಅಲ್ಲಿ 10% ಅಂದರೆ 10x. ನೆಕ್ಸ್ಟ್ ಈ 10%ಅಲ್ಲಿ 10x ಅಲ್ಲಿ 10% ಅಂದರೆ ಬರೀ 1x. ನೆಕ್ಸ್ಟ್ ಈ 1x ಅಲ್ಲಿ 10% ಅಂದರೆ 0.1x. ಸೊ ಇವಾಗ ಈ ವ್ಯಾಲ್ಯೂಸ್ನ ಕೋಡ್ ಜೊತೆಗೆ ಮಲ್ಟಿಪ್ಲೈ ಮಾಡಿ. ಇದೇನಾಗುತ್ತೆ 0 ಆಗುತ್ತೆ ಪ್ಲಸ್ 10x. ನೆಕ್ಸ್ಟ್ 1 × 2 ಮಾಡಿದರೆ ಪ್ಲಸ್ 2x. ನೆಕ್ಸ್ಟ್ 0.1 × 1 ಮಾಡಿದರೆ 0.1x. ಸೊ ಮೂರನ್ನ ಸಮ್ ಮಾಡಿದ್ರೆ ಏನು ಬರುತ್ತೆ 12.1x ಬರುತ್ತೆ. ಸೊ ಇದೇನು ನಮಗೆ ಡಿಫ್ರೆನ್ಸ್ನ ಕೊಡ್ತಾ ಇದೆ 1 to 10. ಸೊ ನೋಡಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಜಾಗ ಎಲ್ಲ ಅಳಿಸ್ಬಿಟ್ಟು ಬರೀತೀನಿ. ಸೊ 12.1x ಅನ್ನೋದು 1 to 10 ಆದರೆ ನಮಗೆ ಬೇಕಾಗಿರೋದೇನು ಪ್ರಿನ್ಸಿಪಲ್ ಅಲ್ವಾ. ಪ್ರಿನ್ಸಿಪಲ್ ಏನು 1000x ಇರೋದು. ಸೊ ಏನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ 121 ಹೌ ಮೆನಿ ಟೈಮ್ಸ್ ಹೋಗುತ್ತೆ, ಇದು 10 ಟೈಮ್ಸ್ ಹೋಗುತ್ತೆ. ಸೊ ಇಲ್ಲಿ 100 ಇದೆ, ಇಲ್ಲಿ 1000 ಇದೆ. ಸೊ ಎಷ್ಟು zeros ಬರುತ್ತೆ 1 2 1 2 3 zeros ಬರುತ್ತೆ. ಹಾಗಿದ್ರೆ ಆನ್ಸರ್ ಏನು ಪ್ರಿನ್ಸಿಪಾಲ್ ಈಸ್ 1 lakh. ಸೊ ಹಾಗಿದ್ರೆ ಆಪ್ಷನ್ ಏನಾಗುತ್ತೆ, ಇದಿಷ್ಟರಲ್ಲಿ ಆಪ್ಷನ್ ಬಿ ಈಸ್ ಯುವರ್ ಆನ್ಸರ್. ಸೊ ಇದೇ ಥರ ಇದಂತಲ್ಲ, ಯಾವ್ದು ಕೊಟ್ಟರು ಕೂಡ ನೀವು ಕೋಡ್ನ ಯೂಸ್ ಮಾಡಿ ಪ್ರಿನ್ಸಿಪಾಲ್ ಮತ್ತು ಏನು ಅಮೌಂಟ್ ಕಂಡುಹಿಡಿಬೋದು ಮತ್ತು ಡಿಫ್ರೆನ್ಸಸ್ ಕಂಡುಹಿಡಿಬೋದು. ಹಾಗೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಮೆಥಡ್ ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಕನ್ನಡದಲ್ಲಿ ಆಲ್ರೆಡಿ ತುಂಬ ಕಂಟೆಂಟ್ಸ್ಗಳು ಕಡಿಮೆ ಇದೆ. ಕನ್ನಡ ಚಾನಲ್ಗಳನ್ನ ಇದೇ ಥರ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಸ್. ಥ್ಯಾಂಕ್ ಯು.